ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೇನು ಮತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಎಲ್ಲಿ ಉಪಯೋಗ ಮಾಡಬೇಕಂತೇಳಿ ಕಲ್ತ್ರಿ. ಇವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ ಬನ್ನಿ. ಈ ಎಕ್ಸಾಂಪಲ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸು, ನೆಗೆಟಿವ್ ಸೆಂಟೆನ್ಸು, ಇಂಟ್ರಾಗೇಟಿವ್ ಸೆಂಟೆನ್ಸು ಮತ್ತು WH ಸೆಂಟೆನ್ಸಸ್ಸಲ್ಲಿ ಹೇಗೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ವಾಕ್ಯಗಳನ್ನು ರಚನೆ ಮಾಡ್ಬೋದು ಅಂತೇಳಿ ಎಕ್ಸಾಂಪಲ್ಸ್ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯಾವಾಗಲೂ ನಾವು V1 ವರ್ಬ್ ಯೂಸ್ ಮಾಡ್ತೀವಿ ಮತ್ತು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಮಾತ್ರ ಪ್ಲೂರಲ್ ವರ್ಬ್ನ ಯೂಸ್ ಮಾಡ್ತೀವಿ. ನೆಗೆಟಿವ್ ಇಂಟ್ರಾಗೇಟಿವ್ ಬಂದಾಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ಲಿ ಡಸ್ ನಾಟು ಮತ್ತು ಎಲ್ಲ ಪರ್ಸನ್ಸ್ಗಳಲ್ಲಿ ಈ ಡು ನಾಟ್ ಎಂಬ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಿ ಸೆಂಟೆನ್ಸ್ಗಳನ್ನು ನಾವು ಹೇಗೆ ಫ್ರೇಮ್ ಮಾಡಬೇಕಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಎಕ್ಸಾಂಪಲ್ಸ್ ಫಾರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಾದಾ ವರ್ತಮಾನ ಕಾಲಕ್ಕೆ ಉದಾಹರಣೆಗಳು ನೋಡಿ. ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಮತ್ತು WH ಸೆಂಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಗೆ ವಾಕ್ಯಗಳನ್ನು ಫ್ರೇಮ್ ಮಾಡಬೇಕಂತ ನೋಡೋಣ ಬನ್ನಿ. ಐ ರೈಟ್ ಎ ಪೊಯಮ್, ಇದು ಪಾಸಿಟಿವ್ ಸೆಂಟೆನ್ಸ್. ಐ ಡೋಂಟ್ ರೈಟ್ ಅ ಪೊಯಮ್, ಇದು ನೆಗೆಟಿವ್ ಸೆಂಟೆನ್ಸ್. ಡು ಐ ರೈಟ್ ಎ ಪೊಯಮ್, ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್. ವೆನ್ ಡು ಐ ರೈಟ್ ಎ ಪೊಯಮ್, ಇದು WH ಸೆಂಟೆನ್ಸ್. ಐ ರೈಟ್ ಎ ಪೊಯಮ್, ನಾನು ಕವಿತೆ ಬರೆಯುತ್ತೇನೆ. ಐ ಡೋಂಟ್ ರೈಟ್ ಎ ಪೊಯಮ್, ನಾನು ಕವಿತೆ ಬರೆಯೋದಿಲ್ಲ. ಡು ಐ ರೈಟ್ ಎ ಪೊಯಮ್, ನಾನು ಕವಿತೆ ಬರಿತೀನಾ. ವೆನ್ ಡು ಐ ರೈಟ್ ಎ ಪೊಯಮ್, ಯಾವಾಗ ಕವಿತೆ ಬರೆಯುತ್ತೇನೆ. ಈ ರೀತಿಯಾಗಿ ನಾವು ವಾಕ್ಯಗಳನ್ನು ಮಾಡುತ್ತೇವೆ. ನೋಡಿ, ಇಲ್ಲಿ ಪಾಸಿಟಿವ್ ಸೆಂಟೆನ್ಸಲ್ಲಿ V1 ಬಂದಿದೆ, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಇದೆ. ಅದೇ ಥರ ನೆಗೆಟಿವ್ ಸೆಂಟೆನ್ಸಲ್ಲಿ ಡು ನಾಟ್ ಹೆಲ್ಪಿಂಗ್ ವರ್ಬ್ ಬಂದಿದೆ, ಇದು ಕೂಡ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಇದೆ. ಇಲ್ಲಿ ಕೂಡ ಡು ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ನ ತೊಗೊಂಡಿದ್ದೇವೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮತ್ತು WH ಸೆಂಟೆನ್ಸ್ ಮಾಡುವಾಗ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಪಾಸಿಟಿವ್ ಸೆಂಟೆನ್ಸ್, ವಿ ಬ್ರಿಂಗ್ಸ್ ಬುಕ್ಸ್, ನಾವು ಪುಸ್ತಕ ತರುತ್ತೇವೆ. ವಿ ಡೋಂಟ್ ಬ್ರಿಂಗ್ ಬುಕ್ಸ್, ನಾವು ಪುಸ್ತಕಗಳನ್ನು ತರುವುದಿಲ್ಲ. ಡು ವಿ ಬ್ರಿಂಗ್ ಬುಕ್ಸ್, ನಾವು ಪುಸ್ತಕಗಳು ತರ್ತೀವಿ. ವೈ ಡು ವಿ ಬ್ರಿಂಗ್ ಬುಕ್ಸ್, ಯಾಕೆ ಪುಸ್ತಕಗಳನ್ನು ತರುತ್ತೇವೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ. ಯು ಗೋ ಟು ಕಲಬುರ್ಗಿ, ನೀನು ಕಲಬುರ್ಗಿಗೆ ಹೋಗು. ಯು ಡೋಂಟ್ ಗೋ ಟು ಕಲಬುರ್ಗಿ, ನೀನು ಕಲಬುರ್ಗಿಗೆ ಹೋಗಬೇಡ. ಡು ಯು ಗೋ ಟು ಕಲಬುರ್ಗಿ, ನೀವು ಕಲಬುರ್ಗಿಗೆ ಹೋಗ್ತೀಯಾ. ವೆನ್ ಡು ಯು ಗೋ ಟು ಕಲಬುರ್ಗಿ, ಯಾವಾಗ ಕಲಬುರ್ಗಿಗೆ ಹೋಗುತ್ತೀಯಾ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಸಿ ಪ್ಲೇಸ್ ಚೆಸ್, ಅವಳು ಚೆಸ್ ಆಡುತ್ತಾಳೆ. ಸಿ ಡಸಂಟ್ ಪ್ಲೇ ಚೆಸ್, ಅವಳು ಚೆಸ್ ಆಡುವುದಿಲ್ಲ. ಡಸ್ ಸಿ ಪ್ಲೇ ಚೆಸ್, ಅವಳು ಚೆಸ್ ಆಡ್ತಾಳ. ಹೌ ಡಸ್ ಸಿ ಪ್ಲೇ ಚೆಸ್, ಅವಳು ಹೇಗೆ ಚೆಸ್ ಆಡುತ್ತಾಳೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಹಿ ರಿಂಗ್ಸ್ ದ ಬೆಲ್, ಅವನು ಬೆಲ್ ಬಾರಿಸುತ್ತಾನೆ. ಹಿ ಡಸಂಟ್ ರಿಂಗ್ಸ್ ದ ಬೆಲ್, ಅವನು ಬೆಲ್ ಬಾರಿಸುವುದಿಲ್ಲ. ಡಸ್ ಹಿ ರಿಂಗ್ ದ ಬೆಲ್, ಅವನು ಬೆಲ್ ಬಾರಿಸ್ತಾನ. ವೈ ಡಸ್ ಹಿ ರಿಂಗ್ ದ ಬೆಲ್, ಅವನು ಯಾಕೆ ಬೆಲ್ ಬಾರಿಸ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ದೇ ವಿನ್ ದ ಮ್ಯಾಚ್, ಅವರು ಮ್ಯಾಚ್ ಗೆಲ್ಲುತ್ತಾರೆ. ದೇ ಡೋ ನಾಟ್ ವಿನ್ ದ ಮ್ಯಾಚ್, ಅವ್ರು ಮ್ಯಾಚ್ ಗೆಲ್ಲುವುದಿಲ್ಲ. ಡು ದೇ ವಿನ್ ದ ಮ್ಯಾಚ್, ಅವ್ರು ಮ್ಯಾಚ್ ಗೆಲ್ತಾರ. ಹೌ ಡು ದೇ ವಿನ್ ದ ಮ್ಯಾಚ್, ಅವರು ಹೇಗೆ ಮ್ಯಾಚ್ ಗೆಲ್ಲುತ್ತಾರೆ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, WH ಸೆಂಟೆನ್ಸ್ನ ಯಾವ ರೀತಿಯಾಗಿ ಫ್ರೇಮ್ ಮಾಡಬೇಕಂತೇಳಿ ತಿಳ್ಕೊಂಡ್ರಿ. ಇಲ್ಲಿ ಫಸ್ಟಿಗೆ ನಾವೇನು ಮಾಡಬೇಕು, ಪಾಸಿಟಿವ್ ಸೆಂಟೆನ್ಸಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಬರುವುದಿಲ್ಲ. ನೆಗೆಟಿವ್ ಸೆಂಟೆನ್ಸಲ್ಲಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಥರ್ಡ್ ಪರ್ಸನ್ ಪ್ಲೂರಲ್ ಇದ್ದರೆ ನೆಗೆಟಿವ್ ಸೆಂಟೆನ್ಸ್ ಮಾಡುವಾಗ ಡು ನಾಟ್ ತೊಗೋಬೇಕು. ಅದೇ ಥರ ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡುವಾಗ ಕೂಡ ಫಸ್ಟಿಗೆ ಡು ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ನ ತೊಗೊಂಡು ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕು. ಅದೇ ಥರ್ಡ್ ಪರ್ಸನ್ಸ್ ಸಿಂಗ್ಯುಲರ್ ಇದ್ದಿತ್ತು ಅಂದರೆ ಅಲ್ಲಿ ಡಸ್ನ ತೊಗೊಂಡು ನಾವು ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸಸ್, WH ಸೆಂಟೆನ್ಸಸ್ನ ಫ್ರೇಮ್ ಮಾಡಬೇಕು. ಇವು ಡೈಲಿ ನೀವು ಸ್ಪೀಡಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಇದೇ ಥರ ಎಲ್ಲ ಒಂದು ಸಬ್ಜೆಕ್ಟ್ಸ್, ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳನ್ನು ತಗೊಂಡು ನೀವು ಅನೇಕ ವಾಕ್ಯಗಳನ್ನು ರಚನೆ ಮಾಡಬಹುದು. ಬೇರೆ ಬೇರೆ ವರ್ಬ್ಸು, ಹೆಲ್ಪಿಂಗ್ ವರ್ಬ್ಸ್ನ ತಗೊಂಡು ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳನ್ನು ತಗೊಂಡು ಅನೇಕ ವಾಕ್ಯಗಳನ್ನು, ದಿನನಿತ್ಯ ಜೀವನದಲ್ಲಿ ನಡೆಯುವಂಥ ಆ್ಯಕ್ಟಿವಿಟೀಸ್ಗಳನ್ನು, ರೆಗ್ಯುಲರ್ ಆ್ಯಕ್ಷನ್ಸ್ಗಳನ್ನು ನಿಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಐ ಹೋಪ್ ನಿಮಗೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅರ್ಥ ಆಗಿದೆ ಅಂದ್ಕೋತೀನಿ.
ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಟೀಚ್ ಮಾಡಲಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್.